ಆಕಸ್ಮಿಕವಾಗಿ ಬಾವಿಗೆ ಬಿದ್ದ ದಂಪತಿಯನ್ನ ರಕ್ಷಿಸಿದ ಘಟನೆ ಕೆಮ್ಮಣ್ಣು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಮೀಪ ನಡೆದಿದೆ. ಕೆಮ್ಮಣ್ಣು ನಿವಾಸಿ ಗೋಪಾಲಕೃಷ್ಣ ಹಾಗೂ ಶ್ಯಾಮಲಾ ರಕ್ಷಿಸಲ್ಪಟ್ಟ ದಂಪತಿ. ಶ್ಯಾಮಲಾ ಮನೆ ಸಮೀಪದ ಬಾವಿಯ ಬಳಿ ಹೋದಾಗ ಆಕಸ್ಮಿಕವಾಗಿ ಬಾವಿಗೆ ಬಿದ್ದರೆನ್ನಲಾಗಿದೆ. ಇದನ್ನು ಗಮನಿಸಿದ ಅವರ ಪತಿ ಗೋಪಾಲಕೃಷ್ಣ ಪತ್ನಿಯನ್ನ ರಕ್ಷಿಸಲು ಬಾವಿಗೆ ಹಾರಿದರೆಂದು ತಿಳಿದು ಬಂದಿದೆ. ಕೂಡಲೇ ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಈಶ್ವರ ಮಲ್ಪೆ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಬಾವಿಗೆ ಬಿದ್ದ ದಂಪತಿಯನ್ನ ಹಗ್ಗದ ನೆರವಿನೊಂದಿಗೆ ಮೇಲಕ್ಕೆತ್ತಿದ್ದಾರೆ. ತೀವ್ರವಾಗಿ ಅಸ್ವಸ್ಥಗೊಂಡ ದಂಪತಿಯನ್ನ ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಮಲ್ಪೆ ಪೊಲೀಸರು ಆಗಮಿಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. 65 ವರ್ಷ ತಾಯಿಯವರು ಶ್ಯಾಮಲ ಅವರು ಹಾಗೂ ಗೋಪಾಲಕೃಷ್ಣ ಅವರ ಹೆಸರು ಗೋಪಾಲಕೃಷ್ಣ ಇಲ್ಲೇ ಬಟ್ಟೆ ಒಗಿತಿದ್ರು. ಆಕಸ್ಮಿಕವಾಗಿ ಬಾಯಲ್ಲಿ ನೀರು ತೆಗೆಲಿಕ್ಕೆ ಹೋಗಿ ಆಕಸ್ಮಿಕವಾಗಿ ನೀರು ಬಿದ್ದಿದ್ದಾರೆ. ಅವರು ಕಾಲು ಜಾರಿರ್ಬೋದು. ಎಲ್ರಿಗೂ ಅಷ್ಟೇ ಆದಷ್ಟು ಸುರಕ್ಷಿತವಾಗಿರಿ. ಇಂಥ ಒಂದು ವಯಸ್ಸಾದವರು ಬಿದ್ದಾಗ ತಕ್ಷಣ ವಿಚಲಿತ ಆಗಬೇಡಿ. ಪಾಪ ಅವ್ರು ಬಿದ್ದ ಅಂತೇಳಿ ಅವ್ರ ಗಂಡ ಗೋಪಾಲಕೃಷ್ಣ ಅವರು ಹಾರಿದ್ರು. ಆಗ ಸ್ಥಳೀಯರೆಲ್ಲ ಬಂದು ನಮ್ಮ ಟೀಮಿಗೆ ಫೋನ್ ಮಾಡಿದ್ರು. ಆಮೇಲೆ ಸ್ಥಳೀಯರೆಲ್ಲ ಬಂದು ಹಗ್ಗ ಹಾಕಿ ಕೆಳಗೆ ಹೋದ್ರು. ಆಮೇಲೆ ನಾವು ಬಂತು, ಮತ್ತೆ ಫೈರ್ ಬ್ರಿಗೇಡ್ನವ್ರು ಬಂದರು. ಆ ಇಬ್ಬರು ಸಹ ಈಗ ನಾವು ಮಣಿಪಾಲ್ ಆಸ್ಪತ್ರೆ ಹಾಕಿದ್ದೇವೆ. ಅವರಿಗೆ ದೇವ್ರದೇಗೆ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಏನೂ ಆಗಬಾರ್ದು ಅವರಿಗೆ. ಯಾಕೆಂದ್ರೆ ಒಂದು ಒಳ್ಳೆ ಹಿರಿಜೀವ ಅಂಥದ್ರಲ್ಲಿ ಆ ತಾಯಿ ಬಿದ್ದಾಗ ತಕ್ಷಣ ಅವ್ರ ಗಂಡ ಹಾರಿ ಬದುಕಿಸ್ಲಿಕ್ಕೆ ಹೋದ್ರು. ಅವರು ಸಹ ಮೇಲೆ ಬರ್ಲಿಕ್ಕಾಗದು. ನಮ್ಮ ಟೀಮು ಹೋಗಿ ಅವರ ಮೇಲೆ ಹತ್ತಿ ಈಗ ಮಣಿಪಾಲ್ ಆಸ್ಪತ್ರೆ ಹಾಕಿದ್ದೇವೆ. 65 ವರ್ಷ ತಾಯಿಯವರು ಶ್ಯಾಮಲ ಅವರು ಹಾಗೂ ಗೋಪಾಲಕೃಷ್ಣ ಅವರ ಹೆಸರು